ನಾವು ಇದಕ್ಕೆ ಹೊಂಟಿವಿ ಬುತ್ತಿ ತಗೊಂಡು ಹೊಂಟಿವಿ. ಅದು ಬದ್ನಿಕಾಯಿ ಪಲ್ಯ ಅಲ್ಲ, ಹಾಳೆ ಹಾಕಿರ್ಕಿಲ್ಲ, ಹಂಗೆ ಇದ್ರೊಳಗೆ ಒಂದು ಸಣ್ಣ ಗುಂಡ್ಬಟ್ಲೆ ಅದ್ರೊಳಗೆ ಹಾಕಿಟ್ಕೊಂಡಿದ್ವಿ. ಎಲ್ಲ ಸುರ್ಯಾಡ್ತ ಮತ್ತು ಇಕ್ಕಟ್ಟು ಹಾಳೆ ಹಾಕಿಟ್ಕೊಂಡು ನೋಡ್ರಿ. ಇಲ್ಲೇ ಬಿದಿರಿನ ಕಟ್ಟಾಗ ಹಾಂ ಕಡ್ಯಾಕತ್ತಿಲ್ಲ, ಡ್ರಿಪ್ಪಿನ ಪೈಪ್ ತೆಗಿಯಾಕತ್ತಾರ ಅವರು. ನಾವೀಗ ನಮ್ಮ ಮನೆಯವ್ರಿಗೆ ಬುತ್ತಿ ತೊಗೊಂಡು ಹೊಂಟೇವಿ. ಇವತ್ತಿನ ಲಾಗ್ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಭಾಳಷ್ಟು ಜನ ರೆಸಿಪಿ ಐತಿ ಕೇಳ್ತಿರ್ತೀರಿ. ಮೊನ್ನೆ ವಿಡಿಯೋದೊಳಗೆ ನಾನು ರೆಸಿಪಿ ಶೂಟ್ ಮಾಡಿ ಹಾಕಿ ನೋಡಿ. ಮತ್ತು ನಿಮ್ಗೆ ಯಾರಿಗಾದ್ರೂ ಸೀರೆ ಬೇಕಾದ್ರೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರು ಇದ್ರಂದ್ರೆ ಕೃಷ್ಣವೇಣಿ ಸಾರಿ ಪೇಜ್ ಐತೆ ನಮ್ದು, ಅದು ನೀವು ಫಾಲೋ ಮಾಡ್ಕೊಂಡ್ರೆ ಅಂದ್ರೆ ಅದರಲ್ಲಿ ರೆಗ್ಯುಲರಾಗಿ ಅಪ್ಡೇಟ್ ಕೊಡ್ತಿರ್ತೀವಿ. ನೆಟ್ವರ್ಕ್ ಭಾಳ ಅಂದ್ರೆ ಭಾಳ ಇದಾಗತೈತಿ, ಹಾಗಾಗಿ ಸರಿಯಾಗಿ ವಿಡಿಯೋನು ಹಾಕೋಕ್ಕಾಗೋಲ್ತ, ಟೈಮು ಸಾಕಾಗೋಲ್ತ, ಬ್ಯುಸಿ ಆಗಿಬಿಟ್ಟೇನಿ. ನಿಮ್ಮೆಲ್ಲರ ಪ್ರೀತಿಯಿಂದ ನಾನು ಬ್ಯುಸಿ ಆಗಿರೋದು. ಯಾಕಂದರೆ ಎಳ್ಕಲ್ ಸೀರೆ ಈಗ ಇನ್ನು ಸೀಸನ್ ಶುರು ಆತಲ್ಲ, ಹಂಗಾಗಿ ಆದಷ್ಟು ರೆಗ್ಯುಲರಾಗಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ನೋಡ್ರಿ ನಾವು ಅಲ್ಲಿಂದ ಇಲ್ಲಿಗೆ ಬುತ್ತಿ ತರಬೇಕಾದ್ರೆ ಪಲ್ಯದ ರಸ ಎಲ್ಲ ಸುರೈತಿ ಮ್ಯಾಗ ಅದು ಬುಟ್ಟಾಗಿ ಇಟ್ಕೊಂಡು ಏನು ಬರಲ್ಲ, ಬುತ್ತಿ ಕಟ್ಕೊಂಡು ಇಲ್ಲೇ ಸಮೀಪಲ್ಲ, ದೂರ ಏನಿಲ್ಲ. ಹಾಗಾಗಿ ಬುತ್ತಿ ಕಟ್ಕೊಂಡು ಹಂಗೆ ತಲೆ ಮ್ಯಾಗ ಇಟ್ಕೊಂಡು ಹೋಗಿದ್ವಿ. ನಾನು ನಾಷ್ಟಾತಿ ಏನು ಮಾಡಿರಕ್ಕಿಲ್ಲ. ಅಲ್ಲಿಂದ ಬಂದಿಂದ ಈಗ ನಾಷ್ಟಾತಿ ಅಡುಗೆಯನ್ನು ಅವ್ರಿಗೆ ಬುತ್ತಿ ಕೊಟ್ಟು ಬಂದು ಅಲ್ಲೇನು ತಿನ್ನಲಿಲ್ಲ. ಮತ್ತು ಅಲ್ಲಿ ನಮ್ಮ ಮನೆಯವರು ಇನ್ನೊಬ್ಬರು ಊಟ ಮಾಡಿದ್ರೆ ನಾನು ಹಂಗೆ ಬಂದೆ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದು ಬಿಟ್ಟಿತ್ತು, ಟೈಮ್ ಭಾಳ ಆಗಿತ್ತು. ಈಗ ಊಟ ಮಾಡಕತ್ತೀನಿ. ಊಟ ಮಾಡೋಣ ಅಂತ ಬರ್ರಿ. ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತೀರಿ. ಮೊನ್ನೆ ನಾನು ಬದ್ನೆಕಾಯಿ ಎಣ್ಗಾಯಿ ತೋರಿಸಿದ್ನಲ್ಲ, ಯಾರಾದರೂ ಮಾಡಿರಲ್ಲ ಅಂದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿರಿ. ಈಗೆಲ್ಲ ಸೋಷಿಯಲ್ ಮೀಡ್ಯಾದಾಗ ಈಸಿಯಾಗಿ ಎಲ್ಲ ಕಡೆ ರೆಸಿಪಿಗಳನ್ನೂ ನಮ್ಗೆ ನೋಡೋಕೆ ಸಿಗ್ತಾವೆ, ಮತ್ತು ನಾವು ಮಾಡ್ಕೊಂಡು ಟ್ರೈನೂ ಮಾಡ್ಬೋದು. ಅಷ್ಟು ರುಚಿಯಾಗಿರ್ತಾವೆ. ಆದಷ್ಟು ಹೊರಗಡೆ ಫುಡ್ ಹಿಂಗೆ ಏನಾದರೂ ತಿನ್ನೋದಿತ್ತಂದ್ರೆ ಕಡಿಮೆ ಮಾಡಿರಿ, ಯಾಕಂದ್ರೆ ಅಷ್ಟೊಂದು ಚಲೋ ಅಲ್ಲ, ಹೈಜಿನಿಕಾಗಿ ಮಾಡಿರಂಗಿಲ್ಲ. ಅನಿವಾರ್ಯ ಇದ್ದಾಗ ನಾನು ತಿಂತೇನೆ, ನೀವು ತಿನ್ನಿರಿ, ಬೇಡ ಅಂತ ಅನ್ನಲ್ಲ. ಆದಷ್ಟು ಎಲ್ಲನೂ ಮನ್ಯಾಗ ಮಾಡ್ಕೊಂಡು ತಿನ್ನಿರಿ. ಈ ಖಾನಾವಳಿ ಅಂತ ಇರ್ತಾವಲ್ಲ, ನಮ್ಮ ಕಡೆ ಹೆಂಗಂದ್ರೆ ಖಾನಾವಳಿ ಅಂತ ಇರ್ತಾವಲ್ಲ, ಹೈಜೆನಿಕಾಗಿ ಸೂಪರಾಗಿ ಮಾಡಿರ್ತಾರೆ, ಟೇಸ್ಟಿಯಾಗಿ ಮಾಡಿರ್ತಾರೆ. ಫುಡ್ ಕಲರ್ ಆಗಲಿ, ಸೋಡಾ ಆಗಲಿ, ಅದು ಇದು ಹಿಂಗೇನು ಹಾಕಿರಂಗಿಲ್ಲ. ಉತ್ತರ ಕರ್ನಾಟಕದ ಅಡುಗೆ ಸ್ಪೆಷಾಲಿಟಿನ ಅದ. ಕಡಿಮೆ ಮಸಾಲೆ ಇರ್ತೈತಿ, ಮಸಾಲೆ ಆಗಂಗಿಲ್ಲ. ನಾವು ಮಸಾಲೆ ಖಾರ ಅಂತ ಮಾಡಿ ಇಟ್ಕೊಂಡಿರ್ತೀವಿ 6 ತಿಂಗಳು ವರ್ಷಕ್ಕೆ ಹಿಂಗೆ ಆಗುವಂಗೆ, ಅದನ್ನು ಹಾಕ್ತೇವೆ. ರೆಗ್ಯುಲರಾಗಿ ಮಸಾಲೆ ಇದನ್ನು ಮಾಡಿ ಏನು ಹಾಕೋಂಗಿಲ್ಲ. ಒಂದೊಂದು ಕಡೆ ಒಂದೊಂದು ಅಡುಗೆ ವಿಶೇಷತೆ ಇರ್ತೈತಿ. ಅವರು ನಿಮ್ಮ ಕಡೆ ಅಡುಗೆ ನಿಮ್ಗಿಷ್ಟ, ನಮ್ಮ ಕಡೆ ಅಡುಗೆ ನಮಗಿಷ್ಟ. ಬಟ್ ನಾನು ಹೆಂಗೆ ಅಂತಂದ್ರೆ ಆಲ್ ಕರ್ನಾಟಕದಲ್ಲಿ ಏನೇನು ಮಾಡ್ತಾರೆ ಎಲ್ಲ ಫುಡ್ಡು ಇಷ್ಟಪಡ್ತೀನಿ. ನಾನು ನಾನ್ ವೆಜ್ಗಿಂತ ಜಾಸ್ತಿ ವೆಜ್ ಇಷ್ಟಪಡ್ತೇನೆ. ನಾನು ಎಲ್ಲ ಥರದ ಟೇಸ್ಟ್ ಮಾಡಬೇಕು, ತಿನ್ನಬೇಕು ಅಂತ ಅನ್ನಿಸ್ತಿರ್ತೈತಿ. ಹಾಗಾಗಿ ಎಲ್ಲನೂ ಮಾಡ್ತೇನೆ, ನಾನು ಮಾಡಿ ತಿಂತೇನೆ, ಇಲ್ಲಂತಲ್ಲ. ಈಗ ಊಟ ಮಾಡ್ತೀನಿ. ಊಟ ಮಾಡಿ ನೆಕ್ಸ್ಟ್ ಏನು ಪ್ರೋಗ್ರಾಮ್ ಅಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ದಿನದ ವಿಡಿಯೋನ ಹಾಕ್ತೀನಿ. ಖಂಡಿತ ನಿಮ್ಗೆ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಆದಷ್ಟು ಎಲ್ಲರೂ ವಿಡಿಯೋನ ಲೈಕ್ ಮಾಡಿರಿ. ಭಾಳಷ್ಟು ಕೆಲವರು ಹೆಂಗೆ ಹೇಳ್ತಾರೆ, ಇಲ್ಲ ರುಕ್ಮಿಣಿ ನೀನು ಭಾಳ ಬದಲಾಗಿ ಅಂತೇಳಿ. ಆವಾಗ ನನಗೇನು ಗೊತ್ತಿದ್ದಿರ್ಕಿಲ್ಲ, ಏನೂ ಕಲ್ತಿರ್ಕಿಲ್ಲ. ಅದು ಹೆಂಗಂತಂದ್ರೆ ಬಾವಿಯಲ್ಲಿರೋ ಕಪ್ಪಿಗೆ, ಸಮುದ್ರದಲ್ಲಿರೋ ಕಪ್ಪಿಗೆ ವ್ಯತ್ಯಾಸ ಹೆಂಗಿರ್ತೈತಲ್ಲ, ನಾವು ಹೆಚ್ಚು ಜನರು ನಮ್ಮ ಪರಿಚಯ ಆದಂಗೆ, ಜಾಸ್ತಿ ಒಳ್ಳೆ ಜನರ ಸ್ನೇಹಿತರು ಸಿಕ್ಕಾಗ, ಬೇರೆ ಬೇರೆ ಊರಿನ ಜನರು ನಮ್ಮ ಪರಿಚಯ ಆದಾಗ, ಮತ್ತು ಏನಂತಂದ್ರೆ ಮಾತಿನಲ್ಲಾಗಲಿ, ನಾವು ಅಡುಗೆ ಮಾಡೋದ್ರಲ್ಲಾಗಲಿ ನಮ್ಗೆ ತಿಳುವಳಿಕೆ ಜಾಸ್ತಿ ಬಂದಾಗಲಿ ಬದಲಾವಣೆ ಆಗೇ ಆಕ್ಕಿರ್ತೈತಿ. ಅದು ಜಗದ ನಿಯಮ ಅಂತ ಅನ್ಬೇಕು, ಅಥವಾ ನಾವು ಅದಕ್ಕೆ ಕಾಲಕ್ಕೆ ತಕ್ಕಂಥ ಹೆಂಗೆ ಅಪ್ಡೇಟ್ ಹಾಕ್ಕೊಂತ ಹೋಗ್ಬೇಕಲ್ಲ, ಹಂಗೆ ಅಪ್ಡೇಟ್ ಹಾಕ್ಕೊಂತ ಹೋದ್ರನ್ನ ಅದು ಜೀವನ. ಇಲ್ಲಾಂದ್ರೆ ಅದೇನೇ ಅಂತಾರೆ, ನಿಂತ ನೀರು ಯಾವಾಗಲೂ ಸ್ವಲ್ಪ ದಿನ ಬಿಟ್ಟು ನಾರ್ತೈತಂತ. ಹಾಗಾಗಿ ನಾವು ಯಾವಾಗ್ಲೂ ಒಳ್ಳೆಯದನ್ನು ಕಲಿತಿರ್ಬೇಕು. ಒಳ್ಳೆಯದನ್ನು ನಾವು ಕಲ್ತಿರೋದನ್ನು ಅದನ್ನು ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕು. ಇದು ನಾನು ಅಳವಡಿಸ್ಕೊಂಡಿರೋ ಅಂಥದ್ದು. ಹಾಗಾಗಿ ನನಗೆ ಯಾರೆಷ್ಟೇ ನೆಗೆಟಿವ್ ಕಮೆಂಟ್ ಹಾಕಿದ್ರು ನಾನು ತಲೆ ಕೆಡಿಸ್ಕೊಳಂಗಿಲ್ಲ. ಬಟ್ ಹಾಕೋಕ್ಕಿಂತ ಮುಂಚೆ ನೀವು ಹಾಕೋ ಕಮೆಂಟಿಗೆ ನಾನು ಹಾಕಿರೋ ವಿಡಿಯೋಕ್ಕೆ ಲಿಂಕ್ ಆಕ್ಕೈತೆ, ನೀವು ಹಾಕಿರೋದಕ್ಕೆ ಕೆಲವ್ರು ಹೆಂಗಂದ್ರೆ ಲಾಜಿಕೇ ಇರೋಂಗಿಲ್ಲ ಕಮೆಂಟ್ ಹಾಕ್ತಾರೆ. ಲಾಜಿಕ್ ಇಲ್ಲದೆ ಕಮೆಂಟ್ ಹಾಕಿದರೆ ಯಾರಿಗಾದ್ರೂ ಬೇಜಾರಾಕೈತೆ, ರಿಯಾಕ್ಟ್ ಮಾಡ್ತೇವೆ. ಈಗ ತಿನ್ನೋ ವಿಷಯದಲ್ಲೂ ಕಮೆಂಟ್ ಹಾಕ್ತಾರೆ, ಹಾಕೋ ಬಟ್ಟೆಯಲ್ಲೂ ಕಮೆಂಟ್ ಹಾಕ್ತಾರೆ. ನಾವು ಇನ್ನೊಬ್ಬರಿಗೆ ಏನಂತಂದ್ರೆ ಇನ್ನೊಬ್ಬರನ್ನ ಕೀಳಾಗಿ ನೋಡೋ ಬದಲು ಅದನ್ನ ಒಳ್ಳೆತನದಿಂದ ನೋಡಿದ್ರೆ ಖಂಡಿತ ನಮಗೂ ಒಳ್ಳೇದಾಗೆ ಆಕ್ಕೈತಿ. ಈಗ ನಾನು ನಮ್ಮ ದೇವಿ ಭರ್ಜರಿಗೆ ಬ್ಯಾಟಿಂಗ್ ಮಾಡಾಕತ್ತೀವಿ. ಬರ್ರಿ ನೀವು ಊಟ ಮಾಡೋಣಂತ. ಭಾಳ ಚೆನ್ನಾಗಿ ಕೇಳ್ತಿರ್ತೀರಿ, ನಿಮ್ಮ ಮನೆಗೆ ಊಟ ತಿನ್ನಬೇಕು, ನಿಮ್ಮ ಮನೆಗೆ ಬರಬೇಕು ಅಂತೇಳಿ. ಧಾರಾವಾಳವಾಗಿ ಬರ್ರಿ. ನಾವೇನು ಹೆಂಗಂತಂದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿನ ಸ್ಟೇಟಸ್ ಎಲ್ಲ ಮೇಂಟೈನ್ ಮಾಡೋ ಮಕ್ಕಳಲ್ಲ. ಉತ್ತರ ಕರ್ನಾಟಕದ ಮಕ್ಕಳು ನಾವು. ಹಾಗಾಗಿ ಯಾರಿಗೂ ಬರಬೇಡ್ರಿ ಹಾಗೆ ಹೀಗೆ ಅಂತೇನು ಇದನ್ನು ಮಾಡೋಂಗಿಲ್ಲ.
ಹಂಗೆ ನಮ್ದು ದಿನನಿತ್ಯದ ರುಟೀನ್ ಏನೇನು ಇರ್ತೈತಲ್ಲ ಅದನ್ನೆಲ್ಲನೂ ಶೇರ್ ಮಾಡ್ಕೋತಿ. ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಕೈತಿ. ನೋಡ್ಕೊಂಬರೋ ಅಂತ ಬರ್ರಿ. ಕಲರ್ ಚೇಂಜ್ ಆಗೈತೆ ಅಂತ ನಾನು ನಡೀತಾಯಿ. ಪಾಲಕ್ ಇದು ಪುದೀನ ಇಲ್ಲಿ ಹಚ್ಚಿ ನೋಡ್ಕೊ. ಅಲ್ಲಿ ಐತಿ ಕಿತ್ತಿ ಗೋ ಇಲ್ಲಿ ಹಬ್ಬಿ. ಅದೆಷ್ಟು ಪುದೀನ ಇಲ್ಲಟ್ಟ ಗುಲಾಬಿ ಮಮ್ಮಿ ಬದ್ನಿಕಾಯಿ ಮಮ್ಮಿ ಕಸ ನೋಡಿಲ್ಲ ಹೆಂಗೆ ತೆಗ್ದಿರಿ. ಇದು ಬಲಿ ಹಾಕ್ಬಿಟ್ಟಿರಿ. ರಾಜಗಿರಿ ಮಮ್ಮಿ ಚಾರ್ಲಿ ಬಾ ಬಾ. ಬದ್ನಿ ಗಿಡ ಹತ್ತಿದ್ದು ನೋಡಮ್ಮೆ. ಮಮ್ಮಿ ಇಲ್ಲೇ ಐತಿ ಗೋ ಪುದೀನ. ಯಾವ್ದು ಸಣ್ಣ ಟಮಾಟಿ ಮಮ್ಮಿ? ಓ ಓ हाँ कितना सारी सीधी ಓ ಗೌರಿಗೆ ನಮ್ಮಿದಿನ ಬೀಜ ಉದುರ್ಸ್ಮಿ. ಬೀಜ ಆಗಿದ್ದ ಅಂದ್ರೆ ಉದುರ್ಸ ಮತ್ತೆ ಹೊಡ್ತತಿ. ಇಲ್ಲ ಕಿತ್ತಾಗ ಹೊಕ್ಕಲ್ಲ, ಗೌರಿ ತಿಂತತೆ, ಸಗಣ್ಯ ಬರ್ತಾವ, ತಿಪ್ಪೆ ಹೋಗ್ತೈತಿ. ತಿಪ್ಪೆ ಹೋಗ್ತೈತಿ, ಭಾಳ ಹೊಲ್ದಾಗ ಬರ್ತೈತಿ. ಈಗ ಹಂಗಾಗಿದ್ದ ನಮ್ಮಿದ ಉಂಡಿ ಬರ್ತಾರಲ್ಲ ಇದ್ರು ಇವು ಹುರಿಯಾನ ಅಂತಲೇನ ಅಳ್ಳ ಜೋಳ ಅಕ್ಕವಲ್ಲ, ಹಂಗೆ ಕಾಸು ದುಡ್ಡು ಹಂಗಿಲ್ಲ ಸಣ್ಣ ಅಕ್ಕ. ಇದ್ರ ಸಂಬಂಧ ಬೈಸ್ಕೊಂಡು ಇದಾಕತ್ತ. ಪಾಪ ನಮ್ಮ ಚಾರ್ಲಿ ಬಿಟ್ಟಿಲ್ಲ ಇನ್ನು. ರೊಟ್ಟಿ ಮಾಡಾಕತ್ತೀನಿ ನೋಡ್ರಿ. ಟೈಮ್ 9:30 ಬಂದತಿ. ಹಳಿ ಜೀವನ ಎಷ್ಟು ಚಂದ ಇರ್ತೈತಿ ಗೊತ್ತೇನ್ರಿ. ಸಿಟಿ ಲೈಫ್ ಚಲೋ ಇರಂಗಿಲ್ಲ ಅಂತ ಹೇಳಕತ್ತಿಲ್ಲ. ಅಡಿಗೆ ಮಾಡಿ ಅದು ರೈತರ ಜೀವನ ಇನ್ನೂ ಖುಷಿ ಕೊಡ್ತೈತಿ. ಕಷ್ಟ ಅಂತ ಅಂದ್ರೂ ಭಾಳ ಖುಷಿ ಇರ್ತೈತಿ ಇದರಲ್ಲಿ. ಅಲ್ಪ ಇರಲಿ ಸ್ವಲ್ಪ ಇರಲಿ ಅಡ್ಜಸ್ಟ್ ಮಾಡ್ಕೊಂಡ ಜೀವನ ಮಾಡೋದೈತಲ್ಲ, ಕರೆನ ಖುಷಿ ಕೊಡ್ತೈತಿ. ಈಗ ಇಷ್ಟಕ್ಕೊಂದ ರೊಟ್ಟಿ ಮಾಡೀನಿ. ಪಲ್ಯಕ್ಕೆ ಏನು ಮಾಡಿಲ್ಲ, ರೊಟ್ಟಿ ಮಾಡಿ ಇವತ್ತು ಜಿನ್ಕೋದ್ ವಡಿ ಮಾಡೋಣ ಅಂತ. ಟೈಮ್ ಒಂದಿಟ್ಟು ಭಾಳ ಆಯ್ತು, ಯಾಕಂದ್ರೆ ಫೋನಿನ ಸ್ವಲ್ಪ ನೆಟ್ವರ್ಕ ಸಿಗಲ್ಲ ನಂಗೆ ಸರಿಯಾಗಿ. ಸೀರೆ ಬಿಸ್ನೆಸ್ ಇರ್ತೈತಲ್ಲ, ಕಂಟಿನ್ಯೂ ಆರ್ಡರ್ ಬರ್ತಿರ್ತಾವ. ಸ್ಟೇಟಸ್ ರೀತಿ ಹಾಕೋಬೇಕಾಕೈತಿ, ಹೊಸ ಕಲೆಕ್ಷನ್ದೆಲ್ಲನೂ ವಿಡಿಯೋತಿ ಮಾಡ್ಬೇಕಾಗಿರ್ತೈತಿ. ಹಾಗಾಗಿ ನೆಟ್ವರ್ಕ್ ಬರಲಿಲ್ಲ. ಒಂದು ಅರ್ಧ ತಾಸು ಅಲ್ಲೇ ಟೈಮ್ ವೇಸ್ಟ್ ಆಗಿತ್ತು. ಮಾರ್ನಿಂಗ್ ಜಲ್ದಿ ಇಷ್ಟೊತ್ತಾಗಲೇ ಅಡುಗೆ ಹಾಕಿತ್ತು ನಂದು. ಇದಕ್ಕೆ ರೊಟ್ಟಿ ಮಾಡ್ಕೊಂಡು ಜುನ್ಕೋದ್ ವಡಿ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ನಾನು ವೇಟ್ ಮಾಡ್ದಂತೆ ಹೋಗೋದು ನೋಡ್ರಿ.
ಮಾಡಾತಿ ಏನು ಮಾಡಿಲ್ಲ, ಯಾಕಂದ್ರೆ ನಿನ್ನೆ ಎಷ್ಟಕ್ಕೊಂದು ಅಡ್ಗೆ ಓದಿದ್ವಿ, ಒಂದತ್ತು ತಂದ್ರೆ ಒಂದತ್ತು ಅನ್ನ ಉಂಡ್ರು. ಇವತ್ತು ನೋಡ್ಬೇಕು ಯೋಚನೆ ಮಾಡಕತ್ತ, ನಾನು ಅನ್ನ ತಗೊಂಡು ಹೋಗ್ಲಾ ಅಥವಾ ಬೇಡ ಅಂತೇಳಿ. ಸಂಜೆನಾಗ ಮಾಡಿದ್ದ ಅನ್ನ ಐತಿ, ಹಚ್ಚುದಾದ್ರೆ ಅದನ್ನ ಒಗ್ಗರಣೆ ಹಚ್ಕೊಂಡು ತಗೊಂಡು ಹೋಗೋದು. ಜುನ್ಕುದೊಡೆ ಮತ್ತು ಒಗ್ಗರಣೆ ತಗೊಂಡು ಏನಿಲ್ಲ, ಉಳ್ಳಾಗಡ್ಡಿ ಹೆಚ್ಚಿಟ್ಟೇವಿ. ಜುನ್ಕುದೊಡೆ ಅಂತೂ ಭಾಳ ಕ್ವಿಕ್ ಆಗಿ ಆಕೈತಿ. ಕಟ್ಗೆ ಒಲಿ ಮ್ಯಾಗ ಅಡ್ಗೆ ಮಾಡೋದಂತಂದ್ರೆ ಖುಷಿ ಕೊಡ್ತೈತಿ. ಹಿಂಗೆಲ್ಲ ಕಾಣಿಸೋದ ವಿಡಿಯೋದೊಳಗೆ. ಅಡುಗೆ ಮನೆ ಎಷ್ಟು ಇದೈತಪ್ಪ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ, ಯಾಕಂದ್ರೆ ಕಟ್ಟಿಗೆ ಇರ್ಲೇಬೇಕ ಅಡುಗೆ ಮಾಡ್ಬೇಕಂದ್ರೆ. ಇವತ್ತಿನ ರುಟೀನ ಹೆಂಗೆಲ್ಲ ಹೋಗ್ತೈತೆ ಅಂತ ಹೇಳಿ ನೋಡೋಣ ಅಂತ. ಮೊನ್ನೆನ ತೊಗರಿ ಬಡ್ದಿಟ್ಟೆ, ಇನ್ನೊಂದಿಟ್ಟು ಅವ್ನು ಬಡದ ತೂರ್ಕೊಂಡು ಅವನ್ನೆಲ್ಲ ಸ್ವಚ್ಛ ಮಾಡಿ ಇಟ್ಕೋಬೇಕು. ಪೌಡರ್ ಕುಡಿಸಿ ಇಡ್ಬೇಕು, ಒಂದು ವರ್ಷಕ್ಕೆ ಬರುವಂಗ. ಅಂದ್ರೆ ಯಾವಾಗ ಬೇಕಲ್ಲ ಅವಾಗ ಬ್ಯಾಳಿ ಒಡೆದ ಡಬ್ಬಿ ಒಳಗೆ ಹಾಕಿಟ್ಕೋದು. ಜಾಸ್ತಿ ಒಮ್ಮೆನೆ ಹೊಡೆದಿಟ್ಕೊಳಕ್ ಆಗಂಗಿಲ್ಲ, ಯಾಕಂದ್ರೆ ಹುಳ ಹಾಕಾವು. ಒಂದು 4 ಸೇರು 5 ಸೇರು ಬ್ಯಾಳಿ ಹೊಡೆದಿಟ್ಕೊಂಡ್ರ ಅಂತ ಹೇಳಿ ಅವು ಹಸನ್ ಮಾಡ್ಕೊಳ್ಳೋದಾಗ ಹಿಂದಿನ ಮುಂದಿನ ಉಳಿದಿರ್ತಾವಲ್ಲ ಅವಷ್ಟೇ ಇಟ್ಕೊಂಡೈತಿ. ಯಾಕಂದ್ರೆ ಬ್ಯಾರೆದವ್ರದ್ದು ಹೊಲ ಅಲ್ಲ, ಅದು ನಾವು ಪಾಲನೆ ಮಾಡಿದ್ದು ಎಲ್ಲ ಮಾಡ್ಬಿಟ್ಟಾರ. ನಾನು ಅನ್ಕೊಂಡಿದ್ದ ಬೇರೆ, ಅದಾಗಿದ್ದ ಬೇರೆ. ನಾನು ಪಲ್ಯ ಮಾಡ್ತೇನಲ್ಲ, ಅವಾಗ ಭಾಳಷ್ಟು ಮಂದಿ ಗೊತ್ತಿರ್ಬೋದ, ಕೆಲವ್ರಿಗೆ ಗೊತ್ತಿರಂಗಿಲ್ಲಲ್ಲ, ಅಂಥವ್ರಿಗೆ ಯೂಸ್ ಆಕೈತಿ. ಈಸಿ ಆಗುವಂಥ ಮೆಥಡ್. ಚಾರ್ಲಿ ಅದನ್ನ ಕಟ್ಟಿಲಿ ಇವತ್ತೆಲ್ಲ ಅಡ್ಡಾಡಕ್ ಹೋಗಿತ್ತದ. ಈಗ ಬಂದತಿ ಏನೋ ಕಾರ್ಬಾರ್ ಮಾಡಕ್ಕೆ ನಂಗೆ ಐತಿ. ಆ ತಟ್ಟೆ ಕೊದಿಸಿ ಇದನ್ನ ಮಾಡಿ ಹೊರಗೆ ಹೋಗ್ದಿರ್ತೇವಲ್ಲ, ಅದನ್ನ ಮುಟ್ಟಿಸ್ಕೊಡಂಗಿಲ್ಲ. ಕೋಲ್ಡ್ ಬಂದ ಅದ್ರಂತ ನಿಂತ್ಕೊಂಡು ಹೊಡ್ಯಾಕ ಹೋಗ್ತೈತಿ. ನನ್ನ ಮತ್ತೆ ಆಮ್ಯಾಗ ಸಿಗ್ತೇನೆ. ಚಾರ್ಲಿಗೆ ಒಂದೆರಡು ಬಿಸಿ ಬಿಸಿ ರೊಟ್ಟಿ ಮಾಡ್ಬೇಕು. ಲಟ್ಟಿಶ್ ಮಾಡ್ತಾರಲ್ಲ, ನಂಗೆ ಲಟ್ಟಿಶ್ ಕೈಗೆ ಬಡದ್ ಮಾಡಿದ್ರನ್ನ ಫಾಸ್ಟ್ ಅಂತ ಅನಿಸ್ತದೆ. ಲಟ್ಟಿಶ್ ಮಾಡಕ್ ನಂಗೆ ಅಷ್ಟೊಂದು ಪರ್ಫೆಕ್ಟ್ ಆಗಿ ಬರಂಗಿಲ್ಲ. ಮೊದಲು ಮಾಡ್ತಿದ್ನಿ, ಮತ್ತೆ ಬಿಟ್ಟೇನಿಲ್ಲ. ಈಗ ಹಂಗಾಗಿ ಅದು ನಮ್ಗೆ ಇಷ್ಟನೂ ಆಗಂಗಿಲ್ಲ. ಅದು ಹಿಟ್ಟು ಪೂರ್ತಿ ಗಟ್ಟಿ ನಾದ್ಕೋಬೇಕು, ಒಂದಿಟ್ಟು ಜಿಗರು ಜಾಸ್ತಿ ಹಾಕೋಬೇಕು. ರೊಟ್ಟಿ ತಿನ್ನಕ್ಕೆ ಅಷ್ಟೊಂದು ರುಚಿ ಅಂತ ಅನ್ಸಂಗಿಲ್ಲ ಪರ್ಸ್ನಲಿ ನನಗೆ. ನೋಡ್ರಿ, ಉಬ್ಗಡ್ಡ ಉರಿ ಹಚ್ಚಿ ಸುಡು ಮಟನ್ನು ಅದ್ರ ಬೇಗ ಅಡ್ಡಾಡ್ತೇವಲ್ಲ, ಎಲ್ಲಿ ಸಿಕ್ಕಲ್ಲ ಕಚ್ಚ ಚುಚ್ತಿರ್ತಾವ. ಇವು ಕಂಟ್ಕೊಂಡ್ಬಿಟ್ಟಿರ್ತಾವು. ಜಳಕ ಪೂಜೆ ಆಗೈತಿ, ಆಮೇಲೆ ಸಿಗ್ತೇನ್ರಿ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋನ ಲೈಕ್ ಮಾಡ್ರಿ. ಈಗ ಜುನ್ಕದ ವಡಿ ಮಾಡಕ್ಕೆ ಎಣ್ಣೆ ಹಾಕೊಂಡೇನಿ. ಎಣ್ಣೆ ಎಷ್ಟು ಬೇಕು ನೋಡ್ರಿ, ಅಷ್ಟ ಎಣ್ಣೆ ಹಾಕ್ಕೊಳ್ಳೋದು. ಸಾಸ್ವಿ ಮತ್ತು ಜೀರಿಗೆ, ಇಲ್ಲೇ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನಿ. ಇಲ್ಲೇ ಕರಿಬೇವು ಐತಿ, ಉಳ್ಳಾಗಡ್ಡಿ ಹಾಕೊಂಡಂತ. ಮೇನ್ ಬೇಕಾಗಿರೋದು ಹಸಿ ಖಾರ. ನಮ್ಮ ಮನ್ಯಾಗ ಹೆಂಗಿದ್ರು ನಾವು ಹಸಿ ಖಾರ ಅರ್ಧ ಇಟ್ಕೊಂಡಿರ್ತೀವಲ್ಲ, ರುಬ್ಬಿಟ್ಕೊಂಡಿರ್ತೀವಿ. ಅಲ್ಲೇ ರೊಟ್ಟಿನೇ ಬೇಯಕತ್ತೈತಿ. ಇದನ್ನು ಒಗ್ಗರಣೆ ಕೊಡೋದು ಭಾಳ ಸಿಂಪಲ್, ಭಾಳ ಈಸಿ. ಆದ್ರೆ ಆಮ್ಯಾಗ ಮಾಡುವಂಥದ್ದು ಒಬ್ಬೊಬ್ರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ನಾನು ಹೆಂಗೆ ಮಾಡ್ತೇನೆ ಅಂತೇಳಿ ಶೇರ್ ಮಾಡ್ತೀನಿ. ಈಗ ಕರಿಬೇವು ಹಾಕೋತೇನೆ. ಖಾರ ಎಷ್ಟು ಬೇಕು ನೋಡ್ರಿ, ಖಾರ, ಉಪ್ಪು, ಅರಿಶಿಣ ಪುಡಿ ಎಲ್ಲನೂ ಹಾಕೊಂಡೆ ಕರಿಬೇವು ಒತ್ತಿ. ಈಗ ಇದಕ್ಕೆ ಮೇನ್ ಬೇಕಾಗಿರೋದ ಹುಂಚಿನಿನ ರಸ. ಇದು ಹುಂಚಿನಿನ ರಸ, ಹಳಿ ಹುಂಚಿನಲ್ಲ, ಹಾಗಾಗಿ ಕಲರ್ ಹಿಂಗೆ ಇದ್ದರ್ದು ಸಹಜವಾಗಿ. ಎಷ್ಟು ಬೇಕು ನೋಡ್ರಿ ಅಷ್ಟ ಹುಂಚಿನಿನ ರಸ ಹಾಕೋದು. ಫೋನು ಕೈಯಾಗಿ ಹಿಡಿದು ಮಾಡಾಗುತ್ತೆ, ನಾನು ಅಷ್ಟೊಂದು ಗಾವ್ ಆಗೋಲ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತೀನಿ. ಈಗ ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲನ ಹಾಕೋಬೇಕಾ, ಬೆಲ್ಲ ಜಜ್ಕೋಬೇಕು, ಹಂಗಾಗಿ ಸಕ್ಕರೆನ ಹಾಕೋತೇನೆ ನಾನು. ಒಬ್ಬೊಬ್ಬರ ಸ್ವೀಟ್ ಅಂದ್ರೆ ಕಂಪಲ್ಸರಿ ಇದಕ್ಕೆ ಹಾಕಬೇಕಾ, ಹಾಕಿದ್ರೆ ಸಿಕ್ಕಾಪಟ್ಟೆ ರುಚಿ ಆಕೈತೆ. ಒಂದು ಈಟ್ ಹಾಕೇನ ನಿಮ್ಗೆ ಭಾಳ ಅಂತ ಅನಿಸ್ಬೋದು. ಮುಂಚೆನ ಹೆಂಗೆ ಹಾಕಿರ್ತಲ್ಲ ಅದ್ರ ಪ್ರಮಾಣ ನಾವು ನೋಡ್ಕೊಂಡು ಹಾಕೋಬೇಕು, ಟೇಸ್ಟಿಗೆ ಅನುಗುಣವಾಗಿ. ಈಗ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕೋತೇನೆ. ನೀವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ಕೋತಿರಲ್ಲ ಅಷ್ಟು ನೀರು ಹಾಕೋಬೇಕು ನೋಡಿ.
ಕಾಣಿಸ್ತೈತಲ್ಲ, ಎಷ್ಟು ನೀರು ಹಾಕ್ಕೊಂಡೆ ನಾನು. ಈಗ ಕುದಿ ಬರಲದ, ಖಾರ ಉಪ್ಪ ಎಲ್ಲನೂ ಹಾಕೇನಿ. ಈಗ ಇಲ್ಲೇ ಕಡಲೆ ಹಿಟ್ಟೆ ಸನ್ಸ್ಕೊಂಡೇನಿ, ಎಲ್ಲನೂ ಇಲ್ಲೇ ಇಟ್ಕೊಂಡೇನಿ. ಈಗ ಇಲ್ಲಿದ ಕುದಿನೂ ಬಂದೈತಿ. ಕರೆಂಟ್ ಒಂದು ಟೈಮ್ ಒಂದು ಭಾಳ ಆತ. ನೀರನ್ನು ಹಿಡ್ಕೋಬೇಕು. ನೀರು ಹಿಡ್ದ ಬುತ್ತಿ ಕಟ್ಕೊಂಡು ಹೋಗ್ಬೇಕಾದ್ರೆ ಲೇಟಾಗಿ ಇಟ್ಟು ಪಾಪ ಅವ್ರು ಅವಲಕ್ಕಿ ಮಾಡಿ ಕೊಡಂತಂದ್ರೆ, ಏನು ಅವಲಕ್ಕಿ ಇದು ಬೇಡ ರೊಟ್ಟಿನ ಮಾಡ್ಕೊಂಬರ್ತೇನೆ ಅಂತ ಹೇಳಿ ನಾನು ಮ್ಯಾಗ ಹಾಕಂಗಿಲ್ಲ. ಯಾಕಂದ್ರೆ ಗೊತ್ತಿಲ್ಲರಿ ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ ಮ್ಯಾಗ ಹಾಕಿದ್ರೆ. ಈಗ ಖಾರ ಉಪ್ಪ ನೆಡ್ಕೋಬೇಕು ನಾವು ಈ ಟೈಮಲ್ಲಿ. ಗ್ಯಾಸ್ ಸಣ್ಣ ಟೈಮ್ ಕುದಿ ಬಂದೈತಲ್ಲ ಅದಕ್ಕಾಗಿ. ವಾವ್, ಒಂದೀಟ ಹುಳಿ ಜಾಸ್ತಿ ಆಗೈತಿ. ಒಂದೀಟ ಅಂದ್ರೆ ಒಂದೀಟ ಅದ್ರ ನಂಗೆ ಹುಳಿ ಅಂದ್ರೆ ಒಂದು ಸ್ವಲ್ಪ ಉಪ್ಪು, ಇನ್ನೊಂದು ನೀರು ಹಾಕೋದು. ಹೀಟ್ ಜಾಸ್ತಿ ಆಗ್ತಿದ, ಖಾರ ಉಪ್ಪ ಎಲ್ಲ ಬರಬ್ಬರಿ ಆಗೈತಿ. ಓಕೆ, ಸಾಕಷ್ಟು ಕುದಿಲದ. ಕುದಿ ತೆರೆದಿಟ್ಕೊಂಡಿರ್ತೇವಲ್ಲ ಅದನ್ನ ಹಾಕಿದ್ರಾತ. ಇದು ಇನ್ನೊಂದಕ್ಕೆ ಹಾಕ್ಬೇಕಿತ್ತು, ದಪ್ಪ ಅಂತ ಅನಿಸ್ತೈತಿ. ಅನ್ನ ಒಗ್ಗರ್ನಿ ಹಚ್ಚು ಹೊಡೆದ ಇದು ಆರ್ತತಿ. ಆಮ್ಯಾಗ 6 ದಿನ ಕೊರಿಬೇಕು. ಇವನ್ನ ಹಸಿ ಇದ್ದಾಗ ಕೊರಿಬಾರ್ದು. ಒಂದಿಟ ಹೊರಗೆ ಇಟ್ಬಿಡ್ತೇನೆ ಗಾಳಿ. ಜಲ್ದಿನ ಬೇಕಲ್ಲ ನಮ್ಗೆ ಈಗ ಹೋಗಾಕ. ಇವನ್ನೆಲ್ಲ ಬಂದು ತೊಳ್ಕೊಂತ ಬಳ್ಕೊಂತ ಕುಂತ್ರಾತ. ರೆಡಿ ಆಯ್ತು ನೋಡ್ರಿ. ಕೊರಿತೀನಿ, ನಾನು ಕೊರದಿಂದ ತೋರಿಸ್ತೇನೆ. ನಾನು ಮಸ್ತಕ್ಕ ಅಂತ ಅಡ್ಡಾಡಕ್ಕೆ ಜಾಗ ಇಲ್ದಂಗೆ ಎಲ್ಲ ಮನೆ ತುಂಬ ಹರಿ ಇಟ್ಕೊಂಡಿನಿ. ನಾನು ಇದನ್ನು ಕ್ಲೋಸಪ್ಪಲ್ಲಿ ತೋರ್ಸಾಕತ್ತೆ ನೋಡ್ರಿ. ನಾವಿನ್ನು ಯಾವ ಶೇಪ್ ಬೇಕಲ್ಲ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಬಟ್ ಕೊಬ್ಬರಿ ಹಾಕಿರೋದ್ರಿಂದಾಗಿ ನಿಮ್ಗೆ ಅಷ್ಟು, ಮತ್ತು ಅವನೇನು ಎಬಿ ಸಿಟ್ಟಿಲೆಲ್ಲ, ಹಾಗಾಗಿ ನಿಮ್ಗೆ ಅಷ್ಟು ನೀಟಾಗಿ ಕಾಣಿಸೋಲ್ಲೂ. ಬಟ್ ಸಿಕ್ಕಾಬಿಟ್ಟು ರುಚಿಯಾಗಿ ಬಂದೈತಿ. ಸದ್ಯಕ್ಕೆ ಒಂದು ಪೀಸ್ನ ತಕ್ಕೊಳ್ಳಂತ ಚಾಕುಲೆನ ತಕ್ಕೋತೀನಿ. ಕಾಣಿಸ್ತೈತಲ್ಲ, ಭಾಳ ಬಿರುಸೂ ಆಗಿಲ್ಲ ಮೆತ್ತಗೂ ಆಗಿಲ್ಲ, ಮಸ್ತಾಗೈತಿ. ಖಾರ ಉಪ್ಪ ಎಲ್ಲನೂ ಅಷ್ಟು ಹದವಾಗಿ ಬಂದೈತಿ. ಈಗ ಇನ್ನು ಬುತ್ತಿ ಕಟ್ಕೊಂಡು ನಮ್ಮ ಮನೆಯವ್ರಿಗೆ ಕೊಟ್ಟು ಬರಕ್ಕೆ ಹೋಗ್ಬೇಕು. ಮನೆ ತುಂಬ ಹಂಗೆ ಅಲ್ಲಲ್ಲಿ ಎಲ್ಲ ಇಟ್ಟೇನಿ, ಯಾಕಂದ್ರೆ ಬಂದಿಷ್ಟು ಸ್ವಚ್ಛ ಮಾಡ್ಕೋಬೇಕು. ಇದನ್ನೆಲ್ಲ ನೋಡಿ ಏನು ರುಬ್ಬಿ ಏನು ಹಾಕೋಬೇಡ್ರಿ. ಹಂಗೆ ಇದ್ದಾಗ ಕೆಲವೊಂದು ಟೈಮ್ ಆಗ್ತೈತಿ. ಇದ್ರಾಗ ಒಂದಿಟ ಮೊಸರು ಐತೆ. ಇಬ್ಬರಿಗೆ ಒಯ್ಯಾಕತ್ತಿರೋದ. ದೇವಿ ಇಷ್ಟ ಓದಿರ್ತೀನಲ್ಲ, ಇಷ್ಟರೊಳಗೆ ಕಂಡಾಪಟ್ಟಿ ಹೊಳ್ಳಿ ಉಳಿದಿರ್ತೈತಿ. ಅದ ನಂಗೆ ಬೇಜಾರು. ಕೆಲಸ ಮಾಡಿರ್ತಾರ, ಹಸಿರ್ತಾರ,
ಹೊಟ್ಟೆ ತುಂಬ ತಿಂತಾರಂತ ನಾನು ಒಯ್ತೇನೆ. ಇಲ್ಲಿಷ್ಟ ಪಲ್ಯ ಇಟ್ಕೊಂಡಿನಿ. ಅನ್ನ ಒಗ್ಗರಣೆ ಹಚ್ಕೊಂಡ ನಾನು. ಇದೊಳಗೆ ಮೆಣಸಿನ್ಕಾಯಿ, ಟೊಮೆಟೊ, ಕರಿಬೇವು ಎಲ್ಲ ಆರಿಸಿ ತೆಗಿಬೇಕು. ನಮ್ಮ ದೇವಿಗೆ ಗೊತ್ತಿಲ್ಲ ಆಚೆ ಕಡೆ ಹೊಲಕ್ಕೆ ಹೋಗೋದು, ಇಲ್ಲಾಂದ್ರೆ ಬರ್ತಿದ್ದಳಕ್ಕೆ. ಹಳೆ ಜೀವನ ಶೈಲಿ ನೋಡಿದ್ರೆ ನೋಡಕ್ಕೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತೈತಿ. ಬಟ್ ಕೆಲವ್ರಿಗೆ ಏನು ಅನಿಸ್ತೈತಿ ಅಂದ್ರೆ ಬೋರ್ ಅನ್ನಿಸ್ತೈತಿ. ಯಾಕಂದ್ರೆ ಪ್ಯಾಷನ್ ಇವಾಗ ಇಷ್ಟಪಡ್ತಾರಲ್ಲ, ಹಾಗಾಗಿ ನಾವು ಕೆಲವೊಂದು ಟೈಮೆಲ್ಲ ಮಾಡಿರ್ತೇವೆ ಸಖತ್ ಎಫರ್ಟ್ ಹಾಕಿ. ಬಟ್ ನೋ ಯೂಸ್, ಏನು ಮಾಡೋಕೆ ಆಗಂಗಿಲ್ಲ. ರೈತರ ಜೀವನ ಅಂದ್ರೆ ಹಿಂಗೆ ಇರ್ತೈತೆ ನೋಡ್ರಿ. ಅಡುಗೆ ಮಾಡೋದು, ಕಟ್ಕೊಂಡು ಹೋಗೋದು, ಬುತ್ತಿ ಒಯ್ಯೋದು. ನೋಡ್ರಿ, ಕಟ್ಟಿರೋ ಬುತ್ತಿನ ಬಿಚ್ಚೋದಾತ. ಎಷ್ಟು ಖುಷಿಯಿಂದ ಬಡ ಬಡ ಅಡುಗೆ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ನನ್ನ ಗಂಡಗೆ ಹೋಗಿ ಊಟಕ್ಕೆ ಕೊಟ್ಟು ಬಂದ್ರೆ ಆತಂಥೇಳಿ ಬುತ್ತಿ ಕಟ್ಟಿಟ್ನಿ. ಮುಂಜಾನೆಗೆ ಬುತ್ತಿ ತೊಗೊಂಬಾ ಅಂತ ಹೇಳ್ದಾರ ಅವ್ರ. ಹೊಳ್ಳಿಗೆ ಬ್ಯಾಡ ಆಳಂತ. ನಾ ಊರಾಗ ಹೋಗಿದ್ನಿ, ನಾಷ್ಟ ಮಾಡ್ಕೊಂಬಂದೇನಲ್ಲೇ, ಈಗೇನು ಬ್ಯಾಡ ಆಳಂತ. ಇದನ್ನ ಅಲ್ಲಿ ಒಗ್ಗರಣೆ ಹಚ್ಚಿ ಸಂಜಿನಾಗಿಂದ ಮತ್ತು ಅದು ಹಳಸ್ತೈತಿ. ಅದನ್ನ ನಾನು ತಿನ್ಬೇಕೀಗ. ಅಂದ್ರೆ ಅವ್ರಿಗೆ ತಿನ್ಬೇಕಂತಲ್ಲ, ಬುತ್ತಿ ಬಿಚ್ಚಬೇಕು, ಹಂಗೆ ಇಡೋದನಂತ. ಹಂಗೆ ಏನು ಇಡೋದ್ರಿ, ನಮಗೂ ಮನಸ್ಸು ಇರ್ತೈತಿ, ನಮಗೂ ಬೇಜಾರಾಕೈತಿ ಅನ್ನೋ ಬುದ್ಧಿ ಬೇಡ ಒಂದು ಇಟ್ರ. ನೋಡ್ರಿ ಇದನ್ನು ಏನಾಗೈತಿ, ಇಷ್ಟು ಕಮ್ಮನ್ ಪಲ್ಲೆ ಏನು ಮನೆ ಬೇಜಾರು ಮಾಡೋದ, ಇನ್ನು ಮನೆ ಹರ್ಟ್ ಮಾಡೋದ. ಇರಲಿ ಬಿಡ್ರಿ, ನಾನು ತಿಂತೇನೆ, ಮತ್ತೇನು ಮಾಡೋದು. ಟೈಮು 2:30 ಆಗೈತಿ. ಈಗ ಬುತ್ತಿ ತೊಗೊಂಡು ಹೊಂಟೇರಿ ನೋಡ್ರಿ. ತೊಗರಿ ಬಡಿಬೇಕಂದ್ರೆ ತೊಗರಿ ಬಡಿದಾಗಲಿಲ್ಲ. ಇಷ್ಟು ಅದನ್ನು ಪೋರಿನ ಕೆಲಸ ಸೀರೆ 2:30 ಇದೆ ಆಯ್ತಾ. ಅವ್ರು ನಮ್ಮ ಮನೆಯವ್ರು ಹೇಳ್ಬೇಕಲ್ಲ ಬುತ್ತಿ ತೊಗೊಂಬ ಅಂತೇಳಿ. ನಾನಾಗಲೇ ಫೋನ್ ಹಚ್ಚಿದಾಗ ಅನ್ನ ಮಾಡಿರ್ಕಿಲ್ಲ ನಾನು. ಸಂತಿಗೆ ಹೋಗಿಲ್ಲ ಅವರು, ಇಲ್ಲೇ ಬಿಜಿ ಆಗಿಬಿಟ್ಟಾರ. ಹಾಗಾಗಿ ಟೊಮೆಟೊ ಹಣ್ಣಿಲ್ಲ ಸಾರು ಕಸಕ್ಕೆ. ಹಂಗೆ ಅವ್ರಿಗೆ ಇಷ್ಟ ಆಗುವಂಥ ಸಾದಾ ಪಲಾವ್ ಮಾಡ್ಕೊಂಡೀನಿ. ಮುಂಜಾನೆಗೆಲ್ಲ ಅಡುಗೆ ಮಾಡಿಟ್ಟಿದ್ನಿಲ್ಲ. ಅದು ಅಡುಗೆನ ಉಪ್ಪಿನಕಾಯಿ, ಬೆಳ್ಳುಳ್ಳಿ ಖಾರ, ಪಲ್ಯ, ಮೊಸರು, ಪಲಾವ್ ಹೊಂಟೇವಿ. ಪಾನ್ ತಿನ್ಕೋ ಅಂತ. ಹೆಂಗಿದ್ರೆ ನಮ್ಮ ಎಲೆ ಇದಾವಲ್ಲ, ಗುಲ್ಕನ್ನು, ಬಡೆ ಸೊಪ್ಪು ಎಲ್ಲ ತರಿಸಿರ್ತೈತೆ, ಅಡಿಕೆ ಐತಿ. ನಾ ಹೊಂಟ್ನಿ ಅಂದ್ರೆ ಅಕ್ಕಿ ಬರ್ತಾ. ನಾನು ಬರ್ತೀನಿ ಮಮ್ಮಿ. ಹಿಂದಿಂದ ಬಾಳಂಗಿಸಿ ದಿನ ಬರ್ತಾ. ಮಮ್ಮಿ ಸಿರ್ಸಂಗಿ ಅಜ್ಜನಂತೆಲ್ಲ ಹೋಗೋಣ ಬಾ, ಮಮ್ಮಿ ಸಿರ್ಸಂಗಿ ಅಜ್ಜನಂತೆಲ್ಲ ಹೋಗೋಣ ಬಾ. ಇಲ್ಲಿಷ್ಟು ಕೆಲಸ ಇಟ್ಕೊಂಡು ಅಲ್ಲೆಲ್ಲ ಹೋಗೋದು. ನಮ್ಮ ಫೋನ್ ಹಚ್ಚಿದ್ರೆ ಬಾರವ ಬರೋವಲ್ಲಿ ತಾವಂತಾನ. ಇಲ್ಲಿ ಕೆಲಸ ನಾವು ಬರೋಂಗಿಲ್ಲ ಅಂತ ಹೇಳ್ದಾನೆ. ಯಾಕೆ ಮಾಡ್ತೀವಿ ಬಾ, ಇದ್ದಾಗ ಅಟ್ಟು ಬರೋದು, ಸತ್ತಿಂದ ಏನು ಬರ್ತೀರಿ ನೀವು ಅಂತ ಅವ್ರು ಅನ್ನೋದು. ಯಾಕೆ ಮಾತಾಡ್ಸ್ಬೇಕು ನೀನಾ? ಆತ ಮಗಳ ನೆನಪಿಟ್ಕೊಂಡಿರ್ತೇವೆ ಇದನ್ನು. ಹಿಂಗೂ ಉಲ್ಟಾ ಹೊಡಿಬೋದ ಅಂತ ಗೊತ್ತಿರಲಿಲ್ಲ ನೋಡ್ರಿ. ಏನಿಲ್ವಾ, ಕೈ ನುಸಾಕತ್ತ. ಮುಂದೆ ವಿಡಿಯೋ ಮಾಡ್ತೇವೆ. ಬಡ ಬಡ ಹೋಗ್ಬೇಕೀಗ. ತೇಕದಾಗತೈತಿ. ಒಂದಿಟ್ಟು ಅಪ್ಪ ಐತಿದ್ದು ಮನೆಗಳು ಅಲ್ಲಿ ಕಾಣಿಸ್ತಾರೆ ನೋಡ್ರಿ. ಅದು ಕಾಣಿಸೋದು ನಮ್ಮ ದೇವಿಯರ ಮನೆ. ನಿಮ್ಮ ಮನೆ ಕಾಣಿಸ್ತತಿ, ಬೆಳ್ಳಗೆ ಕಾಣಿಸುತ್ತಿಲ್ಲ ಅದು. ನಮ್ಮ ಮನೆ ಅಂತೆಲ್ಲ ಅಷ್ಟು ತಂಡ ಆತೈತೆ ಸಂಜೆನ ಕೆಲಸ ಮಾಡಕತ್ರ. ಆದ್ರೂ ಆದ್ರೆ ಇವತ್ತು ಬಿಸಿಲೈತಿ,
ಚಂಡ್ ಕಡಿಮೆ ಐತಿ. ಎಲ್ಲದಾರ ಇನ್ನು ಫೋನ್ ಹಚ್ಚಲೆ ತೆಂಗಿನ ಅಂತಿಲ್ಲ ಯಾಕ? ಹೌದು. ಅವ್ರಿಗೆ ಬುತ್ತಿ ಕೊಟ್ಟು ಊಟಕ್ಕೆ ಕೊಟ್ಟು ಉಳಿದಿರ್ತಿವಿಂದ ನಾವು ತಗೊಂಡು ಹೊಂಟೀವಿ ನೋಡ್ರಿ. ಒಂದು ತಾಸ ಹೋದ್ನಂತ, ಅರ್ಧ ತಾಸನ್ಯಾಗ ಬರ್ತೀವಿ. ಫ್ರೆಂಡ್ಸ್, ನಾನು ಇವತ್ತು ಏನು ಮಾಡೇನಿ ಗೊತ್ತೇನ್ರಿ? ಚಿಕನ್ ಸಾರು. ಅದು ಏನೋ ಹಸಿ ಖಾರ ಹಾಕಿ ಟೊಮೆಟೊನ ಖಾಲಿ ಆಗಿದ್ದು ಹುಂಚೆಹಣ್ಣು ಹಾಕಿ ಚಿಕನ್ ಸಾರು ಮಾಡೀನಿ. ಬಟ್ ಇಷ್ಟು ಮಸ್ತಾಗೈತಿ ರೀ. ಇದು ಒಬ್ಬರ ತಿನ್ಬೋದು, ಒಬ್ಬರ ಇಷ್ಟು ಸಾರು ಕುಡಿಬೋದು, ಅಷ್ಟು ರುಚಿಯಾಗಿ ಬಂದೈತಿ. ಇದನ್ನು ಹೆಂಗೆ ಮಾಡೇನಿ ಅಂತೇಳಿ ನಿಮ್ಗೆ ಯಾರಿಗಾದ್ರೂ ರೆಸಿಪಿ ಬೇಕಂತಂದ್ರೆ, ಚಿಕನ್ ಪ್ರಿಯರ್ ಇದ್ರಂದ್ರೆ ರೆಸಿಪಿ ಬೇಕಂದ್ರೆ ರೆಸಿಪಿ ಅಂತ ಕಮೆಂಟ್ ಹಾಕ್ರಿ. ಖಂಡಿತ ನಾನು ಶೇರ್ ಮಾಡ್ಕೋತೀನಿ. ಭಾಳ ಸಿಂಪಲ್ಲಾಗಿ ಅಂದ್ರೆ ಸಿಂಪಲಾಗಿ ಮಾಡೀನಿ. ಬಟ್ ಇದು ನೀವು ಯಾವುದೇ ರೆಸ್ಟೋರೆಂಟ್, ಎಷ್ಟೋ ದೊಡ್ಡ ರೆಸ್ಟೋರೆಂಟಲ್ಲಿ ಹೋಗಲಿ, ದಾಬಾದಲ್ಲಿ ಹೋಗಲಿ, ಈ ಥರ ಟೇಸ್ಟ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಮನ್ಯಾಗ ಮಾಡ್ಕೊಂಡಿರೋಂಥ ಗರಂ ಮಸಾಲ ಮತ್ತು ಹಸಿ ಖಾರನ ಬಳಸಿ ನಾನು ಮಾಡೀನಿ. ಸೂಪರಾಗಿ ಬಂದೈತಿ. ನಾನು ಅನ್ನೋದಕ್ಕಿಂತ ನಮ್ಮ ಯಜಮಾನ್ ತಿಂದು ಹೇಳ್ತಾರನಿಲ್ಲ ರೀ. ತಂಡ್ರ ಹತ್ತತಿಲ್ಲ ನನಗೆ. ಅವ್ನು ನೈಟ್ ಪ್ಯಾಂಟ್ ಹಾಕುವಂತ ಮೊನ್ನೆ ಹೇಳೀನಿ. ನಮ್ಮ ಮನೆಯವ್ರು ತಂಡ್ರ ಹತ್ತತೇನಿಲ್ಲ. ಮಸ್ತ್ ಆಗೈತ್ರಿ ಚಿಕನ್ ಸಾರು. ಹಂಗೆ ಸ್ವಲ್ಪ ಸಾರು ಕುಡಿದು ನೋಡೋಂಟ ಏನು ಮಸ್ತ್ ಆಗೈತೆ ಗೊತ್ತನ. ಭಾರಿ ಅಂದ್ರೆ ಭಾರಿ ಆಗೈತೆ ನೋಡ್ರಿ. ಬರೀ ಫ್ರೆಂಡ್ಸ, ಊಟ ಮಾಡೋಣ ಅಂತ ಚಿಕನ್ ಸಾರು ಮಾಡೇ ನಾನು. ಸೂಪರಾಗಿ ಬಂದೈತಿ. ಅದು ಹುಂಚೆ ಹಣ್ಣು ಹಾಕಿ ಮಾಡೇ ನಾನು. ಇಷ್ಟು ರುಚಿಯಾಗಿ ಬರ್ತೈತೆ ಅಂತ ಗೊತ್ತಿದ್ದಕ್ಕಿಲ್ಲ. ಅಲ್ಲಿ ನಮ್ಮ ಊರಾಗ 1-2 ಸಲ ಏನೋ ಮಾಡಿದ್ದು, ನಾನಲ್ಲ. ಬಟ್ ಟ್ರೈ ಮಾಡ್ಬೇಕಂತ ಟ್ರೈ ಮಾಡಿದೆ ನಾನು. ಸಿಕ್ಕಾಪಟ್ಟೆ ರುಚಿಯಾಗಿ ಬಂದೈತಿ. ಚಿಕನ್ಗೆ ಹುಂಚೆ ಹಣ್ಣು ಹಾಕ್ತಾರಿಲ್ಲ ಗೊತ್ತಿಲ್ಲ ನನಗೆ. ಬಟ್ ಮೊದಲೆಲ್ಲ ಹಾಕ್ತಿದ್ರಂತ ಅನಿಸ್ತೈತೆ ನನಗೆ, ಪಕ್ಕ ಹಳೆ ಶೈಲಿಯಲ್ಲಿ. ಹುಂಚೆ ಹಣ್ಣು ಹಾಕಿದವ್ರ ಗೊತ್ತೇ ಕನ್ಸಾಗತ್ತೆ ವೆಂಕಟೇಶ್ ಅದು. ಹೌದಲ್ಲ? ಅಂದ್ರೆ ಯಾವುದೋ ಒಂದು ಹಾಕಿದನು ಅಳತೆ ಪ್ರಕಾರ ಹಾಕಿದ್ವಿ ಅಂದ್ರೆ ಟೇಸ್ಟ್ ಅಂತೂ ಸೂಪರಾಗಿ ಬರ್ತೈತಿ. ಬೆರಳು, ಕೈ, ನಾಲ್ಗೆ, ಬಾಯಿ ಚಪ್ಪರ್ಸ್ಕೊಂಡು ತಿನ್ಬೇಕು, ಅಷ್ಟು ಮಸ್ತ್ ಆಕೈತಿ.